ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ, ಸೊ ನಮ್ಮ ತಂಗಿ ಏನೋ ಪಲಾವ್ ಮಾಡ್ತೀನಿ ಅಂತಿದ್ದಾಳೆ. ನೋಡೋಣ ಬನ್ನಿ ಯಾವ ಥರ ಪಲಾವ್ ಮಾಡ್ತಿದ್ದಾಳೆ ಅಂತ. ಸ್ವಾಗತಂ ಸುಸ್ವಾಗತಂ. ನೋಡಿ, ಫುಲ್ ರೆಡಿಯಾಗಿ ಕುಕ್ಕರಲ್ಲಿ ಪಲಾವ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ. ಎಲ್ಲ ನೆಚ್ಕೊಂಡಿದ್ದಾಳೆ. ಏನವ ಇವತ್ತು ಪಲಾವ್ ಮಾಡಕತ್ತಿ? ತಿಳಿದಂಗೆ ಏನೋ ಮಾಡ್ಲಿಕತ್ತೀನಿ. ಟೊಮೆಟೊ ಬಾತ್, ಪಲಾವ್ ಅಲ್ಲ. ಟೊಮೆಟೊ ಬಾತ್ ಅಂತ ನೋಡೋಣ, ಪಲಾವ್ ಅಲ್ಲ, ಸಾರಿ. ಏನೋ ಅಂದಲ್ಲ, ಆಗ್ಲೇ ಹೆಸರು ಚೇಂಜ್ ಆಗುತ್ತು. ಮಾಡಿದ್ಮೇಲೆ ಇನ್ನೊಂದು ಹೆಸರು ಇಟ್ರಾತು. ಅಂದರೆ ಏನು ಮಾಡ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಇರಲಿ, ಏನೇನು ಹಾಕ್ಲಿಕ್ಕತ್ತಾಳ ನೋಡೋಣ. ಏನೋ ಮಾಡ್ಲಿಕ್ಕತ್ತಾಳ, ಅನ್ನದ ಸೌಟ್ ಹುಡುಕ್ಲಿಕ್ಕತ್ತಾಳ. ನೋಡಿ ಇಲ್ಲಿ ಗರಂ 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 ಹಾಗೆ ಬಿಸಿ ಬಿಸಿ ಇದೆ. ಹೆಂಗೆ ಬರುತ್ತೋ ಗೊತ್ತಿಲ್ಲ ನನಗೂ. ಇನ್ನು ಇವ್ರ ಮನೆಯವರು ತಿಂದಿದ್ದಾರೆ, ಅವರು ಊರಲ್ಲಿದ್ದಾರೆ ಈಗ. ಶ್ರವಣ್ ಕುಮಾರ್, ಏನೇನು ಹಾಕ್ಲಿಕ್ಕತ್ತಿ ಸ್ವಲ್ಪ ತಿಳಿಸ್ಕೊಡವ. ನೋಡಿ ಫ್ರೆಂಡ್ಸ್, ಹತ್ರ ಬನ್ನಿ. ಸ್ವಲ್ಪ ಬಿಸಿ ಬಿಸಿ ಕಾದ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡೋಣ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ಲೈಟಾಗಿಲ್ಲ. ನಿಮ್ಮ ಮನೇಲಿ ನೀವು ಟೊಮೆಟೊ ಬಾತ್ ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನಂತೂ ನಂಗೆ ತಿಳಿದಂಗೆ ಮಾಡ್ತಿರ್ತೀನಿ. ಏನೇನು ಅಡುಗೆ ಮಾಡ್ತೀವಿ? ತಿನ್ನಂಥವೆಲ್ಲ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದ್ಸಲ ಹೇಳು. ನನ್ನ ತಿನ್ನಂಥವೆಲ್ಲ ಮಾಡ್ತೀನಿ ಫ್ರೆಂಡ್ಸ್. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಏನೇನೋ ಹೆಚ್ಚಿಟ್ಟಿದ್ದಲ್ಲ, ಪುದೀನ, ಕೊತ್ತಂಬರಿ ಕರೆಕ್ಟಾಗಿ ರೋಸ್ಟ್ ಮಾಡ್ತಾ ಇದ್ದಾಳೆ ಈರುಳ್ಳಿ. ಅಲ್ಲಿವರೆಗೂ ನಮ್ಮ ಮನೆ ತೋರ್ಸೋಣ. ಚಿಕ್ಕದ ಮನೆ ಅನ್ಸುತ್ತಿದ್ದು, ತೋರಿಸ್ಲಾ ಬೇಡವಂತ ಗೊತ್ತಾಗ್ತಿಲ್ಲ. ಬೇಡ ಅಂತಿದ್ದಾಳೆ, ಯಾಕಂದರೆ ಇನ್ನೂ ಏನೇನೋ ಇಲ್ಲಿ ಅಲಂಕಾರ ಮಾಡಬೇಕು ನಾನು. ಅದಕ್ಕೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಮ್ಮ ಮನೆ ಹೋಮ್ ಟೂರ್ನ. ಸ್ಟುಡಿಯೋ ಎಲ್ಲ ಇದೆ ಇಲ್ಲಿ ಒಳಗಡೆ, ಅದ್ಭುತವಾಗಿದೆ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು, ಅದ್ಭುತವಾಗಿದೆ. ನಗ್ತಾ ಇದ್ದಾಳೆ ನೋಡಿ. ಎಷ್ಟೊತ್ತು ಆಗ್ತದ ಪಲಾವ್ ಮಾಡೋದು? ಆಗ್ತದ್ರಿ, ಇವತ್ತು ಆಗ್ತದ. ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಯಾವಾಗ ಆಗ್ತದೋ ಗೊತ್ತಿಲ್ಲ, ಆಗ್ತದಂತ ಏನೋ ಮಾಡ್ತಾ ಇದ್ದಾರೆ ನೋಡಿ. ಪುದೀನ ಹಾಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋ ಪುದೀನ ಹಾಕೋಬೇಕಂತೀಗ. ಪುದೀನ ಹಾಕ್ತಾ ಇದ್ದಾಳೆ. ನಮ್ದೆಲ್ಲ ಇದಿಲ್ರಿ, ಏನಂದ್ರೆ ಶೋಕಿ ಇಲ್ಲ, ಕೈಯಾಗ ಎಲ್ಲ ಹಾಕಿ ಹಿಂಗೆ ಹಾಕ್ಬಿಡೋದು ನೋಡ್ರಿ. ಈ ಥರ ಕಟ್ ಮಾಡಿ ಮಾಡಿ ದೇವ್ರ ಕೈ ಕೊಟ್ಟಾನ, ಚಂದ ವಾಶ್ ಮಾಡ್ಕೊಂಡಿರ್ರಿ ಅಷ್ಟೆ. ಆಮೇಲೆ ಈ ಥರ ಹಾಕೊಳ್ರಿ, ಈ ಥರ ಹಾಕೋತ ಬರ್ರಿ. ಎಷ್ಟು ಪುದೀನ ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೊಮೆಟೊ ಬಾತ್ ಬರುತ್ತೆ. ತಿಳ್ಕೊಂಡ್ರೇನಪ್ಪ? ನೋಟ್ ಮಾಡ್ಕೊಳ್ಳಿ. ಅದೇನು ಮಾಡ್ತಾಳೋ ನೋಡೋಣ. ಫಸ್ಟ್ ನಾನೇ ತಿನ್ಬೇಕಲ್ಲ, ನೋಡೋಣ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ನಮ್ಮನೆ ಚಿಕ್ಕದಾಗಿದೆ, ಮನಸ್ಸು ಸಿಕ್ಕಾಪಟ್ಟೆ ದೊಡ್ಡದು ನಮ್ದು. ಅದಕ್ಕೆ ಯೂಟ್ಯೂಬಲ್ಲಿ ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಏನು ತೋರಿಸ್ಲೋ ಗೊತ್ತಾಗ್ತಿಲ್ಲ ನಮ್ಮ ಮನೇಲಿ. ಈಗ ಫಸ್ಟಲ್ಲಿ ಆಗಿದ್ದು ಅರ್ಥನೇ ಆಗ್ತಾಯಿಲ್ಲ. ಏನು ತೋರಿಸ್ಲಿ? ಮೈಕ್ ಒಂದಿದೆ ಅಷ್ಟೇ, ಇದೊಂದು ತೋರಿಸ್ಬೋದು. ನಾನು ಹೊಸ ಮೈಕು ದುಡ್ಡು ಕೊಟ್ಟು ತೊಗೊಂಡಿರೋದು. ಅದು ಯೂಟ್ಯೂಬ್ ದುಡ್ಡಲ್ಲೇ ತೊಗೊಂಡಿದ್ದೀನಿ. ನೆನ್ನೆ ಇನ್ನೊಂದು ಮೈಕ್ ತರಿಸಿದ್ದೆ, ಯಾಕೊಟ್ಟೋಯ್ತದು. ಅದೇನು ವರ್ಕೇ ಆಗ್ತಾಯಿಲ್ಲ. ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ. ಫ್ರೀ ಆಗಂತ ಕೊಡಲ್ಲ, ಒಂದು ಅರ್ಧ ರೇಟಿಗೆ ಕೊಡ್ಬೋದು. ಏನಂತೀವ? ವರ್ಕ್ ಫ್ರಮ್ ಹೋಮ್ ಐತಿ.
ವರ್ಕ್ ಫ್ರಮ್ ಹೋಮ್ ಸದ್ಯ ಕೊಟ್ಟಿದ್ದಾರೆ ರೀ. ಯಾವಾಗ ವಾಪಸ್ ತೊಗೋತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತಿದ್ದೀನಿ. ಆದರೂ MNCಯಲ್ಲಿ ನೀವೆಲ್ಲ ವರ್ಕ್ ಮಾಡ್ತಿದ್ರೆ ವರ್ಕ್ ಫ್ರಮ್ ಹೋಮ್ ಬೇಕಾ, ವರ್ಕ್ ಫ್ರಮ್ ಆಫೀಸ್ ಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಬೇಕು, ವರ್ಕ್ ಫ್ರಮ್ ಆಫೀಸ್ ಬೇಕಂತ ಕಮೆಂಟ್ ಮಾಡಿ. ಯಾವ್ದು ಬೆಸ್ಟು ನಿಮಗೆ? ನಮ್ಮ ಕೇಳಿದ್ರೆ ಮನೇಲಿದ್ರೇ ಬೆಸ್ಟು. ಆರಾಮಾಗಿ ದುಡ್ಡು ಸೇವ್ ಆಗುತ್ತೆ. PG ದುಡ್ಡು ಮನೇಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹಾಯಾಗಿರ್ಬೋದು. ಆಫೀಸು ಎನ್ವೈರ್ಮೆಂಟ್ ಚೆನ್ನಾಗಿರುತ್ತೆ, ಬಟ್ ಮನೆಯೇ ಬೆಸ್ಟು ಊರಲ್ಲಿರೋದು. ಏನಂತೀರ? ಮನ್ಸಿಂದ ಮಾತಾಡಿ ಸುಮ್ಮನೆ, ಮನ್ಸಿಂದ ಮಾತಾಡಿ. ಹೌದು ಸೌಮ್ಯ, ಏನು ತೋರಿಸ್ಲಿ ನಮ್ಮ ಮನೇದು? ನೋಡಿ ಮತ್ತೆ ಗೊತ್ತೇ ಆಗ್ತಾಯಿಲ್ಲ ನಮ್ಮ ಮನೇದು ಏನು ತೋರಿಸ್ಲಿ ಅಂತ. ಹೊರಗೆ ಕರಿಬೇವು ಬೆಳೆದಿದೆ, ಒಂದೆರಡು ಕರಿಬೇವು ಕಿತ್ಕೊಂಬರಪ್ಪ. ಕರಿಬೇವು ತೊಂಬರೋಣ ನಡ್ರಿ. ನಮ್ಮಮ್ಮ ಕೂತಿರ್ತಾರೆ ಇಲ್ಲಿ. ಇದು ನಮ್ಮನೆ ಔಟ್ಸೈಡ್ ಎಂಟ್ರೆನ್ಸ್. ಇದು ಈ ಥರ ಇದೆ ನಮ್ಮನೆ. ನನ್ನ ಬೈಕು. ಇದು ತುಳಸಿ ಗಿಡ. ಇದು ತುಳಸಿ ಗಿಡ ನೋಡಿ ಹೆಂಗಿದೆ. ಇದು ನಮ್ಮನೆ ಎನ್ವೈರ್ಮೆಂಟು. ಇದು ನನ್ನ ಬೈಕು. ತುಳಸಿ ಗಿಡ ಚೆನ್ನಾಗಿತ್ತು, ಎಲ್ಲ ಇದಾಗ್ಬಿಟ್ಟಿದೆ ಈಗ. ಇದು ನಮ್ಮನೆ ಎಂಟ್ರೆನ್ಸ್. ಇದು ರಾಘವೇಂದ್ರ ಸ್ವಾಮಿ ಫೋಟೋ. ನಮ್ಮ ಗಣಪತಿ. ಇದು ನಮ್ಮ ಮನೆ ದೇವರು ವೆಂಕಪ್ಪ. ನಮ್ಮ TV. ಇದು ಡಾಲು ಎಲ್ಲ ಹಂಗೆ ಹೆಂಗೆ ಬೇಕಂಗೆ ಬಿದ್ದುಬಿಟ್ಟಿದೆ ಮನೆಯಲ್ಲಿ. ಕರಿಬೇವೊಂದು, ಅದು ತುಳಸಿ ಗಿಡ ಅಂತ ಹೇಳಕ್ಕೆ ಬರಲಿಲ್ಲ ಇಕ್ಕಿಗೆ. ಕರಿಬೇವು ಗಿಡ ಅದು ತುಳಸಿ ಗಿಡ ಅದು ಗೊತ್ತಿಲ್ಲ ಫ್ರೆಂಡ್ಸ್. ಇದು ನಮ್ಮದು ಪ್ರೋಟೀನ್ ಪೌಡ್ರು, ಮನೆ ಐಟಮ್ಸ್, ಇದೆಲ್ಲ ನೀಟಾಗಿ ಈಗ ಪೇಂಟ್ ಮಾಡ್ಬೇಕು ನಮ್ಮ ಮನೇನ. ಸೊ ಹಂಗಾಗಿ ನಾ ಪೇಂಟ್ ಮಾಡಿಲ್ಲ ಮನೇನ. ಸೊ ಅದಕ್ಕೆ ಎಲ್ಲ ನಿಂಗಿದೆ. ಪೇಂಟ್ ಮಾಡಿದ್ಮೇಲೆ ಒಂದು ಹೋಮ್ ಟೂರ್ ಮಾಡೋಣ ನಮ್ಮ ಮನೇದು. ಇನ್ನು ಸೊಪ್ಪಲ್ಲೇ ಇದೆ. ಇದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಪಲಾವ್. ಇದು ನೋಡಬೇಕು ಏನು ಮಾಡ್ತೀವ. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದೆಯಾ? ಓಕೆ, ಇದೆಲ್ಲ ನಾನೇ ಹೆಚ್ಚಿಕೊಟ್ಟಿದ್ದು. ಈಗ ಹಾಕೊಳ್ಳೋಣ ಚೆನ್ನಾಗಿ. ಕೇಳೋ ಏನಾರು. ಈಗ ಮತ್ತೆ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಫ್ರೈ ಆಗ್ತಿಲ್ಲ ಫ್ರೆಂಡ್ಸ್. ಇವನಿಗೆ ಕರಿಬೇವು ಗಿಡ ಅದನ್ನು ತೋರಿಸ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಾಂ, ಏನು ಕರಿಬೇವು ಗಿಡ ತೋರಿಸ್ತಾಳೆ ಅಂತ ನೋಡ್ರಿ. ಮತ್ತೆ ನಮ್ಮಮ್ಮ ಮಾಡ್ಕೊತಿರ್ತಾರೆ. ಬನ್ನಿ ಫ್ರೆಂಡ್ಸ್, ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇದಕ್ಕೇನಂತಾರೆ ಫ್ರೆಂಡ್ಸ್? ಇದು ತುಳಸಿ ಗಿಡ ಅಂತ ಫ್ರೆಂಡ್ಸ್. ಇವನಿಗೆ ಇದು ಕರಿಬೇವಿನ ಗಿಡ ಅಂತ ನಮ್ಮ ಕಡೆ ಅಂದ್ಕೊಂಡಿದ್ವಿ ನಾವು ಇಷ್ಟು ದಿವಸ. ಇವತ್ತೇ ಗೊತ್ತಾಗಿದೆ ಇದು ತುಳಸಿ ಗಿಡ ಅಂತ. ನೀವು ಹೇಳಿ, ಇದು ತುಳಸಿ ಗಿಡನ ಅಥವಾ ಕರಿಬೇವಿನ ಗಿಡನ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಒಂದೆರಡು ಹರ್ಕೊಳ್ಳೋಣ. ಹಾಂ, ಮೇಲೆ ಎಳ್ನೀರು ಐತಿ ಫ್ರೆಂಡ್ಸ್. ಬಿಡ್ತಾ ಇರತ್ತೆ ಅವಾಗ ಒಂದೆರಡು ಕಾಯಿ. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಕೊತ್ತಂಬರಿ ಇದೆಲ್ಲ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಎಲ್ಲ ಹಳೇದಾಗ್ಬಿಟ್ಟಿದೆ ನೋಡಿ, ಎಲ್ಲ ಹಳೇದಾಗ್ಬಿಟ್ಟಿದೆ. ನೀವು ಯಾರ್ಯಾರು ಕೊರಿಯರ್ ಮಾಡಂಗಿದ್ರೆ ಮಾಡಿ ಫ್ರೆಂಡ್ಸ್, ಹೊಸದಾಗ್ತಿದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬನ್ನಿ ಫ್ರೆಂಡ್ಸ್, ಬನ್ನಿ ವಾಪಸ್ ಹೋಗೋಣ, ಅಡುಗೆ ಮನೆಗೆ ಹೋಗೋಣ. ಎಲ್ಲ ತೋರಿಸ್ಕೊಂಬಂದ್ಲು. ಕರಿಬೇವು ಗಿಡ ನೋಡಿದ್ದೀರ. ಈಗ ಮತ್ತೆ ಮಸಾಲೆ ಐಟಮ್ಸ್ ಹೋಗ್ತಾ ಇದೆ. ಸ್ವಲ್ಪ ಅರಿಶಿನ ಹಾಕೋಬೇಕಂತೆ ನೋಡಿ. ನಾನು ಒಳ್ಳೆ ಅಡುಗೆ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ.
ಈಗ ಸದ್ಯಕ್ಕೆ ಇವ್ರು ಮಾಡಲಿ. ಸ್ವಲ್ಪ ಖಾರ ಪುಡಿ ಮತ್ತು ಫ್ರೈ ಮಾಡಿ ಚೆನ್ನಾಗಿ ಕಾಣಿಸ್ಕೋಬೇಕು. ತಾಳಿಸ್ಕೋಬೇಕಂತ ನೋಡಿ, ತಾಳಿಸ್ಕೊತಾ ಇದ್ದಾಳೆ. ಈಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲಿದಪ್ಪ ಅದು ನೆನೆಸಿಟ್ಟಿರೋ ಅಕ್ಕಿ? ಒಂದು 10 ನಿಮಿಷದ ಕೆಳಗೆ ನಾನು ನೆನೆಸಿಟ್ಟಿದ್ದೆ. ಚೆನ್ನಾಗಿ ಆಗುತ್ತೆ ನಿಮಗೆ ರೈಸು. ಹಾಗಾಗಿ ಈಗ ಇದು ನೀರೆಲ್ಲ ತೆಗೆದು ಚೆನ್ನಾಗಿ ಹಾಕ್ತೀನಿ ಫ್ರೆಂಡ್ಸ್. ಇದು ನಮ್ಮದು ಊರ ಕಡೆ ಎಲ್ಲ ಹಿಂಗೆ ಹಿತ್ಲ ಅಂತಾರಲ್ಲ, ಆ ಥರ ಇದೆ ನಮ್ಮದು ಹಿತ್ಲ. ಸದ್ಯಕ್ಕೆ ಅಲ್ಲೆಲ್ಲ ತೋರ್ಸೋದು ಬೇಡ, ಬಟ್ಟೆ ಎಲ್ಲ ಇದ್ದಾವೆ. ಸೊ ಹಾಗಾಗಿ ಇಷ್ಟೇ ಇರಲಿ. ಆಮೇಲೆ ಹೇಳ್ದಲ್ಲ ಪೇಂಟ್ ಆಗ್ತಾಯಿದೆ ಅಂತ. ಪೇಂಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಇದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ. ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿರ್ತೀರೋ ಅಷ್ಟು ಅಕ್ಕಿನ ಸೇರಿಸ್ಕೊಳ್ಳಿ. ನಾನಿವತ್ತು ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಮಗ ಅಂತಿದೆ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಮ್ಮಮ್ಮ ನಮ್ಮ ಪುಟ್ಟಿ ಈಗ ಪಲಾವ್ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತದೆ ನಿಮ್ಮ ಮಗಳು ಪಲಾವ್ ಮಾಡ್ಲಿಕ್ಕೆ? ಚೆನ್ನಾಗಿ ಅನ್ನಿಸ್ತರಪ್ಪ. ಅಷ್ಟೇ. ಏನೇನು ಹಾಕಿ ಸಪ್ರೇಟ್ ಪಲಾವ ಈಗ ರೀಕ್ಯಾಪಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಬೇಕಿತ್ತ ಇದು ಅಂತ ಅನಿಸುತ್ತೆ ನನಗೆ. ನೋಡೋಣ ಹೆಂಗೆ ಬರುತ್ತಂತ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ನೋಡ್ತಾ ಇದ್ದಾಳೆ ಈಗ. ಸ್ಪೂನ್ ತಗೋತಾ ಇಲ್ಲ, ಅನ್ನದ ಸೌಟಲ್ಲೇ ಟೇಸ್ಟ್ ನೋಡಕ್ಕೆ ಹೋಗ್ತಾ ಇದ್ದಾಳೆ ನೋಡಿ. ಅದಕ್ಕೆ ಹೇಳೋದು ಗಂಡು ಮಕ್ಳದ ಅಡುಗೆ ಸೂಪರು ಅಂತ. ಹೆಂಗೆ ಬಂದಿದ್ದೇವೆ ನೋಡೋಣ. ಬೆಂಕಿನೇ ಹಚ್ಚಿಲ್ಲ ಫ್ರೆಂಡ್ಸ್. ಓ ಏನೋ ಒಂದು ಎಡವಟ್ಟಾಗಿದೆ ಇಲ್ಲಿ. ಬೆಂಕಿನೇ ಹಚ್ಚಿಲ್ಲ ಫ್ರೆಂಡ್ಸ್. ಗ್ಯಾಸ್ ಹಚ್ಚಿಲ್ಲ. ಗ್ಯಾಸೇ ಹಚ್ಚಿಲ್ಲ. ಓಹೋ, ಇನ್ನೇನು ಅಡುಗೆ ಆಗುತ್ತೆ ಅಂತ ಇದರಲ್ಲೇ ತಿಳಿಯುತ್ತೆ ನಿಮಗೆ. ಅದಕ್ಕೆ ಹೇಳೋದು ವರ್ಲ್ಡ್ಸ್ ಬೆಸ್ಟ್ ಕುಕ್ ಯಾರು ಅಂದರೆ ನಾಳಮಹಾರಾಜ ಅಂತ. ಅದಕ್ಕೆ ಗಂಡ್ಮಕ್ಳು ಅಡುಗೆ ಮಾಡೋದು. ಹೋಟ್ಲಲ್ಲೆಲ್ಲ ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಮಾಡಿದ್ರೆ ಹಿಂಗಾಗುತ್ತೆ ನೋಡಿ. ಹೆಣ್ಣುಗಳ ನೀನು ಎಷ್ಟು ಬದುಕು, ಹೆಣ್ಣುಗಳ ನೀವು ಬದುಕ್ತಾವೆ. ಗ್ಯಾಸೇ ಹಚ್ಚಿಲ್ಲ. ಇಲ್ಲಿ ಫ್ರೆಂಡ್ಸ್ ಆದರೂ ಏನೇ ಆಗಲಿ ಏನೇ ಹೋಗಲಿ, ಈಗ ನಾವು ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೊಂದಿಷ್ಟು ಉಪ್ಪು. ಇಷ್ಟ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮಮ್ಮ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ನೋಡೋದೇ ಅಷ್ಟೇ ಕೆಲಸ ಇವ್ರದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಮುಚ್ತಾ ಇದ್ದಾರೆ ಫೈನಲಿ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ. ನಾವು ಖಾರ ಜಾಸ್ತಿ ತಿನ್ನಲ್ಲ, ಆದರೂ ಆಗ್ತಾಯಿದ್ದಾಳೆ. ನೋಡೋಣ ಹೆಂಗೆ ಬರುತ್ತೋ ಏನೋ. ಇವತ್ತು ಸಂಡೇ ಡಾಬಾಕ್ಕೆ ಹೋಗ್ಬೇಕಂತಿದ್ದೆ, ನೋಡೋಣ ಏನಾಗುತ್ತೆ. ಇಲ್ಲೇ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ರೆ ಆಯಿತು. ಫೈನಲಿ ಕ್ಲೋಸ್ ಮಾಡಿದ್ದಾಳೆ. ಓಂ ನಮಃ ಶಿವಾಯ ಅಂತ ಹೇಳಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಮ್ಮ ಮನೆ ದೇವ್ರ ಮನೆ ತೋರಿಸ್ಬೇಕು. ನಮ್ಮ ತಂಗಿ ತೋರಿಸ್ತಾಳೆ ದೀಪ ಹಚ್ಚಿ. ಎಲ್ಲ ಸೆಟಪ್ ಮಾಡಿ ಮಾಡೋಣ ಫ್ರೆಂಡ್ಸ್. ಅದೇ ಹೇಳ್ದನಲ್ಲ ಪೇಂಟ್ ಮಾಡಿಸ್ತಾ ಇದ್ದೀನಿ ಅಂತ. ಪೇಂಟ್ ಮಾಡಿಸಿ ನಿಮ್ಗೆ ತೋರಿಸ್ತೀನಿ. ದೇವ್ರ ಮನೆ ಒಂದು ತೋರ್ಸೋಣ ಪಾಪ ಅವ್ರಿಗೆ. ದೇವ್ರ ಮನೆಗೆ ದೀಪ ಹಚ್ಚು. ನೀರು ಕುಡಿತೇವೆ ನೋಡಿ. ನಮ್ಮ ಕಡೆ ಎಲ್ಲ ವಾಟರ್ ಪ್ಯೂರಿಫೈರ್ ಎಲ್ಲ ಇರುತ್ತೆ, ಬಟ್ ಇಲ್ಲಿ ಏನಿಲ್ಲ. ಇದೆ ಇದರಲ್ಲೇ ಕುಡಿಬೇಕು. ಇದರಲ್ಲಿ ನೀರು ಕುಡಿದ್ಬಿಟ್ರಂತೂ ಸ್ವರ್ಗ. ಬೆಂಗಳೂರಲ್ಲೆಲ್ಲ ವಾಟರ್ ಪ್ಯೂರಿಫೈರು ಅದು ಇದು ಇರುತ್ತೆ, ಇಲ್ಲೇನೂ ಇಲ್ಲ. ಮಡಿಕೆ ಇಂಥ ಡ್ರಮ್ಮು ಊರ ಕಡೆ ಎಲ್ಲ ಹಿಂಗೆ ಅದ್ಭುತ ಸೂಪರ್. ಈಗ ಏನು ಮಾಡೋಣ ಅಂದರೆ ಕೊತ್ತಿಮೀರಿ ಮಿಕ್ಕಿದೆ ಫ್ರೆಂಡ್ಸ್. ಕೊತ್ತಿಮೀರಿ ಕೊತ್ತಂಬರಿ ರಾತ್ರಿ 12 ಗಂಟೆಗೆ ಕೊತ್ತಂಬರಿ ತೊಗೊಂಡು ಮಾರ್ಕೆಟಲ್ಲಿ ಒಬ್ರು ಸಿಕ್ಕಾಕೊಂಡಿದ್ರು. ಆ ಥರ ಇದು
ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಹಾಕೋದಕ್ಕೆ ಇರೋದು ನಮ್ಮ ಅಣ್ಣ. ಏನು ತಪ್ಪು ಮಾಡಿಲ್ಲ, ಬರೇ ಸೌದೆ ತರಕಾರಿನೇ ಬೇಪ ಸಿಕ್ಕಾಕೊಂಡಿದ್ರು ಆ ಥರ ಇದು. ನಾವು ಬೆಳಗ್ಗೆನೆ ತಂದ್ಬಿಟ್ಟಿದ್ದೀನಿ, ಹಂಗೆಲ್ಲ ಹೋಗಿಲ್ಲ ನಾನು. ನಾಳೆ ನಾವು ಇದು ಕೊತ್ತಂಬರಿ ಚಟ್ನಿ ಮಾಡೋಣ ಫ್ರೆಂಡ್ಸ್. ನಾಳೆ ಈಗ ಪಲಾವ್ ಅಂತ ಆಗ್ತಾಯಿದೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೆ. ಸದ್ಯಕ್ಕೆ ಬಿಸ್ಕೆಟ್ ಇದೆ ಇಲ್ಲಿ, ಬಿಸ್ಕೆಟ್ ತೊಗೊಳವ ಒಂದು ಬೇಡ ಅಂತ, ಅದು ಇಲ್ಲಿ ನಮ್ಗೆ. ಸೊ ನಮ್ಮ ಎಡಿಟಿಂಗ್ ರೂಮಿಗೆ ಹೋಗೋಣ. ನಮ್ದು ಆ್ಯಕ್ಚುಲಿ ಒಂದು ಎಡಿಟಿಂಗ್ ರೂಮ್ ಇದೆ, ಅದು ಪೇಂಟ್ ಆಗ್ತಾ ಇದೆ ಆ್ಯಕ್ಚುಲಿ. ಅದನ್ನು ತೋರಿಸ್ತೀನಿ, ಅದು ಹೇಳ್ದಲ್ಲ ಹೋಮ್ ಟೂರ್ ಮಾಡ್ತೀನಿ ಅಂತ, ಮಾಡೋಣ ಅದನ್ನ. ಈಗ ನಮ್ದು ಒಪ್ಕೊಂಡೆ, ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ, ನೀನು ಕೋಟಿಗೊಪ್ಪ ಅಂತ ನನಗೆ ಗೊತ್ತು ಕಣ. ತಂಗಿ ಒಂದಿಷ್ಟು ನಮ್ಮ ಮನೇನ ಚೂರು ಲೈಟಾಗಿ ಹೋಮ್ ಟೂರ್ ಮಾಡ್ತಾಳೆ. ಇನ್ನೊಂದು ದೊಡ್ಡ ಮನೆ ಇದೆ, ಅದು ಈಗ ಬೇಡ, ಅದೆಲ್ಲ ಆದ್ಮೇಲೆ ತೋರ್ಸೋಣ. ಈಗ ನಮ್ಮ ತಂಗಿ ಮೈಕ್ ಹಾಕೊಂಡು ತೋರಿಸ್ತಾಳೆ ಏನೇನಿದೆ ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಅಲ್ಲಿವರೆಗೆ ಹಂಗೆ ಎಲ್ಲ ಹೋಗ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಲ್ಲ, 7,500 ಜನ ಇದ್ದಾರೆ, ಇನ್ನೊಂದು ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ. ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಪಲಾವ್ ಆದಮೇಲೆ ಪಲಾವು ನಾವು ತಿಂತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಈಗ ಮಾಡೋಕ್ಕಾಗಲ್ಲ, ಕೈ ಸಿಕ್ಕಾಪಟ್ಟೆ ನೋಡ್ತಾ ಇದೆ, ನೋಡೋಣ. ಆದರೂ ಇದು ಒಂದಿಷ್ಟು ತೋರಿಸ್ಬೋದು ನಮ್ಮ ಮನೇನ. ಇದು ಟಿ ವಿ, ಎಲ್ಲರೂ ಗೊತ್ತಿದೆ ಟಿ ವಿ, ಇನ್ನೇನು ಮತ್ತಿದೆ LED ಸ್ಕ್ರೀನ್ ಅನ್ಬಾರ್ದು, ಟಿ ವಿ ಇದು. ನಮ್ಮ ರಾಯರ್ ಫೋಟೋ. ಆಮೇಲೆ ಇಲ್ಲಿ ಇವರು ನಮ್ಮ ತಂಗಿ ಮದುವೆ ಆಗಿರೋದು ವಾಲ್ ಆಫ್ ಫ್ರೇಮ್. ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಭಾವ ಶ್ರವಣ್ ಕುಮಾರ್ ಊರಲ್ಲಿದ್ದಾರೆ ಸಾಗರದಲ್ಲಿ, ಬಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಇದು ರಾಯರದು. ಇದು ನಮ್ಮ ತಿಮ್ಮಪ್ಪ ತಿರುಪತಿಯಿಂದ ತಂದಿರೋದು. ಇವತ್ತೇನೇ ಇದ್ದರೂ ಅವರಿಂದನೇ. ಸೊ ನಮಸ್ಕಾರ ಮಾಡ್ಕೊಳ್ಳಿ ನೀವು, ನಿಮ್ಗೆ ಒಳ್ಳೇದಾಗಲಿ. ಇನ್ನೇನು ತೋರಿಸ್ಬೋದು, ಇಷ್ಟಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ನಾನು. ಫಸ್ಟ್ ಹಂಗೆ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಲಾಗ್ ಮಾಡೋಕ್ಕೆ, ನೋಡೋಣ. ಓಕೆ, ಪಲಾವ್ ತಿಂದು ನಾಳೆ ಸಿಗ್ತೀನಿ ನಾನು. ಬಾಯ್ ಬಾಯ್.